ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಇತ್ತೀಚೆಗಷ್ಟೇ ಯುವ ಜನತೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಯಶಸ್ಸನ್ನು ಗಳಿಸಿದ್ದನ್ನ ನೀವು ನೋಡಿದ್ದೀರಿ. ಅದರ ಬೆನ್ನಲ್ಲೇ E20 ಜನತಾ ಪಾರ್ಟಿ ಅನ್ನುವಂಥ ಒಂದು ಸಂಘಟನೆ ಈಗ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಕೊಂಡಿದೆ. ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಹೋರಾಟಕ್ಕೆ ಕರೆ ನೀಡಿದೆ. ಯಾಕೆ ಅಂತಂದ್ರೆ ಎಥೆನಾಲ್ ಅನ್ನ ಜನರ ಮೇಲೆ ಹೇರ್ತಿರೋದನ್ನ ಇವರು ವಿರೋಧಿಸ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಮೀಸಲಾತಿ ವಿರೋಧಿ ಹೋರಾಟ ಅನ್ನೋದು ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಕೊಂಡಿದೆ. ಅಂದ್ರೆ ಈ ಹೋರಾಟ ಯಾಕಾಗಿ ಹುಟ್ಕೊಳ್ತು, ದಿಢೀರ್ ಅಂತ ಇದೆಲ್ಲಿಂದ ಪ್ರಾರಂಭ ಆಯ್ತು, ಮೀಸಲಾತಿನ ಯಾಕೆ ವಿರೋಧಿಸ್ತಾ ಇದ್ದಾರೆ, ಯಾರು ಇವರು, ಇದೆಲ್ಲ ಪ್ರಶ್ನೆಗಳಿಗೆ ಇವತ್ತು ಮಾತಾಡೋದಕ್ಕೆ ನಮ್ಮ ಜೊತೆನಲ್ಲಿದ್ದಾರೆ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತೆ ಹಿರಿಯ ವಕೀಲರು ಮತ್ತೆ ಸಾಮಾಜಿಕ ಹೋರಾಟಗಾರರು ಆಗಿರುವಂತಹ ಡಾಕ್ಟರ್ CS ದ್ವಾರಕಾನಾಥ್ ಅವರು. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಇತ್ತೀಚೆಗಷ್ಟೇ ವಿದ್ಯಾರ್ಥಿಗಳು ಮಾಡಿದಂತ ಒಂದು ದೊಡ್ಡ ಹೋರಾಟವನ್ನ ನೀವು ನೋಡಿದ್ದೀರಾ. ಈಗ ಇದರ ಬೆನ್ನಲ್ಲೇನೆ ದಿಢೀರ್ ಅಂತೇಳಿ ಮೀಸಲಾತಿ ವಿರೋಧಿ ಹೋರಾಟ ಒಂದು ಪ್ರಾರಂಭ ಆಗಿದೆ. ಅಂದ್ರೆ ಮೀಸಲಾತಿನ ವಿರೋಧಿಸ್ತಿರೋರು ಯಾರು ಅನ್ನೋದು ನಿಮ್ಗೂ ಗೊತ್ತಿದೆ. ಅದು BJP ಮತ್ತು ಸಂಘ ಪರಿವಾರದವರು ಮೊದಲಿಂದನೂ ವಿರೋಧಿಸ್ಕೊಂಡು ಬಂದಿದ್ದಾರೆ. ಅಂದ್ರೆ ಇದು ಒಂದು ವಿದ್ಯಾರ್ಥಿಗಳ ಒಗ್ಗಟ್ಟನ್ನ ಒಡೆಯುವ ಮತ್ತು ಅವರ ಹೋರಾಟವನ್ನ ಹತ್ತಿಕ್ಕೂ ಒಂದು ಪ್ರಯತ್ನನ, ಹುನ್ನಾರನ ಅಂತೇಳಿ. ಯಾಕಂದ್ರೆ ಅವರು ಒಂದೇ ಕಲ್ಲಲ್ಲಿ ಎರಡು ಹಕ್ಕಿನ ಹೊಡೆಯುವಂತವ್ರು. ಈಗ ಒಂದು ಕಡೆ ಇವರ ಹೋರಾಟವನ್ನ ಹತ್ತಿಕ್ಬೇಕು, ಮತ್ತೆ ಇನ್ನೊಂದು ಕಡೆ ಮೀಸಲಾತಿಯನ್ನು ಕೂಡ ರದ್ದು ಮಾಡಬೇಕು. ಇಂಥದ್ದೊಂದು ಪ್ರಯತ್ನ ಏನಾದ್ರೂ ನಡೆದಿದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಖಂಡಿತ ಹೌದು. ಯಾಕೆಂದ್ರೆ ಜಂಜಿಗಳು ಮಾಡಿದಂಥ ಹೋರಾಟ ಇದೆಯಲ್ಲ, ಅದು ಅತ್ಯಂತ ನೈತಿಕವಾದಂಥ ಹೋರಾಟ. ಆಮೇಲೆ ಅವರೇನು ದಡ್ಡರಾಗಿರಲಿಲ್ಲ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿತ್ತು ನೀಟಲ್ಲಿ ಮಾಡಿರುವಂಥ ಅಕ್ರಮಗಳು, ಅಲ್ಲಾದಂಥ ಸಾವುಗಳು, ಆ ಪೇರೆಂಟ್ಸ್ ಪಟ್ಟಂತಹ ನೋವುಗಳು ಮತ್ತು ಪರೀಕ್ಷಾ ಪದ್ಧತಿಯಲ್ಲಿ ಇದ್ದಂತಹ ಅಸಮಾನತೆಗಳು ಮತ್ತು ಅಲ್ಲಿರುವಂತಹ ತಾರತಮ್ಯಗಳು ಇವೆಲ್ಲವನ್ನು ಕೂಡ ಗೊತ್ತಿದ್ದರಿಂದಾಗಿ ಅವರು ಈ ಹೋರಾಟವನ್ನು ಭಾಳ ಸ್ಪಷ್ಟ ರೀತಿಯಲ್ಲಿ ತಗೊಂಡೋದ್ರು. ಅದೆಲ್ಲಕ್ಕಿಂತಲೂ ಹೆಚ್ಚಾಗಿ ಅವರು ಹೋರಾಟದಲ್ಲಿ ಭಾಳ ಹೆಚ್ಚು ಪ್ರತಿಪಾದಿಸ್ತಾ ಇದ್ದಿದ್ದು ಅಂಬೇಡ್ಕರ್ ಸಿದ್ಧಾಂತಗಳನ್ನು. ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಳ್ತಾ ಇದ್ರು, ಭಗತ್ ಸಿಂಗ್ ಅವ್ರದ್ದು ಇಟ್ಕೊಳ್ತಾ ಇದ್ರು. ಆ ರೀತಿ ಈ ದೇಶದ ಭಾಳ ಅತ್ಯುನ್ನತವಾದಂತಹ ರಾಷ್ಟ್ರ ನಾಯಕರು ಯಾರಿದ್ರು ಅವ್ರನ್ನ ಇಟ್ಕೊಂಡೆ ಅವ್ರು ಮಾಡ್ತಾ ಇದ್ದಿದ್ದು. ಅಂಥ ಒಂದು ಜಂಜಿಗಳನ್ನು ಈಗ ದಿಕ್ಕು ತಪ್ಪಿಸಿ ಅವ್ರನ್ನ ಮೀಸಲಾತಿ ವಿರೋಧಿ ಹೋರಾಟವಾಗಿ ಅವ್ರನ್ನ ಹಚ್ತಾ ಇದ್ದಾರಲ್ಲ, ಅದರಲ್ಲೂ ಕೂಡ ಸಂಘ ಪರಿವಾರ ಮಾಡ್ತಾ ಇರುವಂಥ ಹುನ್ನಾರ ಇದು ಅಂತ ನನಗೆ ಸ್ಪಷ್ಟವಾಗಿ ಅನಿಸುತ್ತೆ. ಆದರೆ ಇದು ನನಗನ್ಸುತ್ತೆ ಇದು ಯಶಸ್ವಿ ಆಗಲ್ಲ ಅಂತ. ಯಾಕಂದರೆ ಜಂಜಿಗಳು ಅವರೇನು ದಡ್ಡರಾಗಿರಲಿಲ್ಲ. ಇದೇ ಕೆಲಸನ ಲಾಸ್ಟ್ ಆವಾಗ ಮಂಡಲ್ ಕಮಿಷನ್ ಸಂದರ್ಭದಲ್ಲೂ ಕೂಡ ಅಲ್ಲಿರುವಂಥ ಹಿಂದುಳಿದ ವರ್ಗಗಳನ್ನು ಎತ್ಕಟ್ಟಿದ್ರು. ಮಂಡಲ್ ಕಮಿಷನಿಂದಾಗಿ ಮೀಸಲಾತಿ ಸಿಗ್ತಾ ಇದ್ದಿದ್ದು ಹಿಂದುಳಿದ ವರ್ಗಗಳಿಗೆ ಅದರ ಪ್ರಜ್ಞೆ ಇರಲಿಲ್ಲ, ಅರಿವಿರಲಿಲ್ಲ. ಆಗ ಅವ್ರನ್ನ ಎತ್ಕಟ್ಟಿ ಏನು ಮಾಡ್ತಾಯಿದ್ರು, ಅದೇ ಸಂಘ ಪರಿವಾರ ಮಂಡಲ್ಗೆ ಕಮಂಡಲ್ ಅಂತೇಳಿ ಸೇರಿಸಿ ಒಂದು ದೊಡ್ಡ ಹೋರಾಟವನ್ನು ಮಾಡಿಸಿ ಪಾಪ ಅನೇಕ ಜನ ಆಗಲೂ ಕೂಡ ಆತ್ಮಹತ್ಯೆ ಮಾಡಿಕೊಂಡ್ರು. ಹಿಂದುಳಿದ ವರ್ಗಗಳ ಹುಡುಗರೇ ಆತ್ಮಹತ್ಯೆ ಮಾಡಿಕೊಂಡ್ರು. ಅದನ್ನು ಮಂಡಲ್ ಕಮಿಷನ್ ವಿರುದ್ಧವಾಗಿ ಅದನ್ನು ಎತ್ಕಟ್ಟಲಿಕ್ಕೆ ಆವಾಗ ಯಶಸ್ವಿ ಆದರು ಅದರಲ್ಲಿ. ಆದರೆ ಈಗಿರುವಂಥ ಹುಡುಗರು ಅಷ್ಟು ದಡ್ಡರಲ್ಲ ಅಥವಾ ಅಮಾಯಕರಲ್ಲ. ಅವ್ರಿಗೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಾವು ಏನಕ್ಕೆ ಮಾಡ್ತಾ ಇದ್ವಿ, ಯಾಕೆ ಮಾಡಬೇಕಾಗಿದೆ. ನಮ್ಮ ಹಿಂದ್ಗಡೆ ಯಾರೋ ಹುನ್ನಾರ ಮಾಡಿ ನಮ್ಮನ್ನು ಈ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ನನಗೆ ಗೊತ್ತಿದೆ. ಅದರಿಂದಾಗಿ ಈ ಹೋರಾಟ ಏನಿದೆ ಇದು ಅತ್ಯಂತ ಅನೈತಿಕವಾದಂಥ ಹೋರಾಟ. ಮೀಸಲಾತಿ ವಿರೋಧಿ ಹೋರಾಟ ಅಂತಂದರೆ ಒಂದು ಸೋಷಿಯಲ್ ಜಸ್ಟಿಸ್ ವಿರೋಧಿ ಹೋರಾಟ ಅಂತಲೇ ಅದನ್ನ ಹೇಳ್ಬೋದು. ಅದನ್ನ ಸಾಮಾಜಿಕ ನ್ಯಾಯದ ವಿರುದ್ಧ ಜಂಜಿಗಳು ಇದು ಧ್ವನಿ ಎತ್ತೋ ರೀತಿಯಲ್ಲಿ ಮಾಡ್ತಾ ಇರುವಂತಹ ಷಡ್ಯಂತ್ರ ಇದೆಲ್ಲ ಇದು ನಿಜಕ್ಕೂ ಕೂಡ ಅಕ್ಷಮ್ಯವಾದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಈಗ ಜೆನ್ಸಿಗಳು ಇದಕ್ಕೆ ಮರಳಾಗದೆ ಇರಬಹುದು, ಆದ್ರೆ ಬಲಾಢ್ಯರು ಮತ್ತೆ ಮೇಲ್ಜಾತಿಯವರು ಯಾರಿದ್ದಾರೆ ಅವರು ಕೂಡ ಇದನ್ನ ವಿರೋಧಿಸ್ತಾ ಬಂದಿದ್ದಾರೆ. ಅಂದ್ರೆ ಮೀಸಲಾತಿಯಿಂದಾಗಿ ಮೆರಿಟ್ ಅಂಕವನ್ನ ಪಡೆದಂತಹ ವಿದ್ಯಾರ್ಥಿಗಳು, ಮೇಲ್ಜಾತಿಯ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಿದೆ. ಅವರ ಅವಕಾಶವನ್ನ ಈ ಶೋಷಿತ ಜಾತಿಗಳವರು ಮೀಸಲಾತಿ ಮೂಲಕ ಪಡ್ಕೋತಿದ್ದಾರೆ, ಕಿತ್ಕೋತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಏನು ಮೆರಿಟ್ ಅಂದ್ರೆ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಮೆರಿಟ್ಟು ಇವರು ಡಿಫೈನ್ ಮಾಡುವಂಥ ಮೆರಿಟ್ ಅಂದರೆ ಏನು? ಮೆರಿಟ್ ಅಂದರೆ ಬರೀ ಶಾಲೆಯಲ್ಲೋ ಅಥವಾ ಕಾಲೇಜಲ್ಲೋ ಗುರು ಹೊಡೆದು ಅದನ್ನು ಎಕ್ಸಾಮಿನೇಷನ್ನಲ್ಲಿ ವಾಂತಿ ಮಾಡುವಂಥದ್ದೇ ಮೆರಿಟ್ ಅಂತ ಕರಿತೀರಾ? ಅಥವಾ ಈ ಸಮುದಾಯಗಳಿಗೆ ಅವ್ರಿಗೆ ಮೆರಿಟ್ ಇರೋದು ಎಲ್ಲಿ ಅಂದರೆ ಅವರ ಕೈ ಬೆರಳುಗಳಲ್ಲಿ ಮೆರಿಟ್ ಇರುವಂಥದ್ದು. ಆ ಮೆರಿಟ್ನ ನೀವು ಕನ್ಸಿಡರ್ ಮಾಡ್ತೀರಾ ಇಲ್ವಾ ಅನ್ನುವಂಥ ಪ್ರಶ್ನೆ.
ಆಯಿತು, ಈಗ ತಗೋಣ, ಭಾಳ ಇವರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಅಂತೇಳಿ ತಗೊಳ್ಳೋದು. ನೀವು ಒಂದನ್ನು ಯೋಚನೆ ಮಾಡಿ, ಸರ್ಕಾರಿ ಸ್ವಾಮ್ಯದಲ್ಲಿ ಎಷ್ಟು ಉದ್ಯೋಗಗಳಿದ್ದಾವೆ? ಸರ್ಕಾರಿ ಸ್ವಾಮ್ಯದಲ್ಲಿ 1% 2% ಉದ್ಯೋಗ ಇರೋದು. 10% ಅಂತಲೇ ಇಟ್ಕೊಂಡೆ ನಾನು. 10% ಉದ್ಯೋಗ ಸರ್ಕಾರದಲ್ಲಿದೆ. 90% ಉದ್ಯೋಗಗಳಿರೋದಲ್ಲಿ ಖಾಸಗಿ ಕ್ಷೇತ್ರದಲ್ಲಿ. ಅಲ್ಲಿ ಮೀಸಲಾತಿ ಇಲ್ಲ. ಖಾಸಗಿ ಕ್ಷೇತ್ರದಲ್ಲಿ 90% ಯಾರು ಪಡ್ಕೊಳ್ತಾ ಇದ್ದಾರೆ ಉದ್ಯೋಗಗಳನ್ನು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ, ಇಡೀ ಜಗತ್ತಿಗೆ ಗೊತ್ತಿದೆ ಅದು. ಇನ್ನು 10%ಅಲ್ಲಿ ನೀವು ಉದ್ಯೋಗ ಕೊಡಬೇಕಾಗಿರೋದು ಮೀಸಲಾತಿ ಇರೋದು ಎಷ್ಟು? 50%. 50% ಅಂತಂದ್ರೆ 5%. 5%ಅಲ್ಲಿ ನೀವು 100%ಅಲ್ಲಿ ಬರೀ 5% ನೀವು ಮೀಸಲಾತಿ ಕೊಡ್ತಾ ಇರೋಂಥದ್ದನ್ನು ನೋಡಿದಾಗ 90% ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಜುಡಿಷಿಯರಿನಲ್ಲಿ, ಸುಪ್ರೀಂ ಕೋರ್ಟ್ ಜುಡಿಷಿಯರಿನಲ್ಲಿ ಇವತ್ತು ಮೀಸಲಾತಿ ಇಲ್ಲ. ಅಲ್ಲಿ 76.4% ಬಲಿಷ್ಠ ಜಾತಿಗಳಿದ್ದಾರೆ. ಅದರಲ್ಲಿ 36% ಬರೀ ಬ್ರಾಹ್ಮಣರಿದ್ದಾರೆ. ಇಲ್ಲಿ ಆಗ್ತಾ ಇರುವಂತಹ ಸಾಮಾಜಿಕ ಅನ್ಯಾಯದ ಬಗ್ಗೆ ಯಾರು ಮಾತಾಡ್ತಾರಲ್ಲ? ಇಲ್ಲಿ ಯಾಕೆ ಮೆರಿಟ್ ಬಗ್ಗೆ ಮಾತಾಡಲ್ಲ? ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಇರುವಂಥದ್ದು 1 ಸ್ಥಾನ, ಎಸ್ ಟಿಗಳಿಗಂತೂ 1 ಸ್ಥಾನನೂ ಇಲ್ಲ, ಒ ಬಿ ಸಿಗಳು 3 ಜನ ಇದ್ದಾರೆ. ಹಿಂಗಿರೋವಾಗ ನೀವು ಯಾವ ಮೆರಿಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ? ಮೆರಿಟ್ ಅಂತಂದರೆ ಬರೀ ಓದೋದು ಉರೋ ಹೊಡೆಯೋದೇ ಮೆರಿಟಾ? ಅಥವಾ ನಾನು ಹೇಳ್ತೀನಪ್ಪ, ನೀವು ಮೆರಿಟೋರಿಯಸ್ ಅಲ್ವಾ ನೀವೆಲ್ಲ ಕೂಡ? ಆಯಿತು, ನಿಮ್ಗೆಲ್ರಿಗೂ ಕೂಡ ನಾನೊಂದು ಒಂದು ಹಿಡಿ ಮಣ್ಣು ಕೊಡ್ತೀನಿ, ಒಂದು ಮಡಿಕೆ ಮಾಡಿಕೊಡಿ ನೋಡೋಣ, ನಿಮ್ಮ ಮೆರಿಟಲ್ಲಿ ನೋಡೋಣ, ನಿಮ್ಮ ಮೆರಿಟ್ ಎಷ್ಟಿದೆ ಅಂತ ಗೊತ್ತಾಗೋಣ. ಒಂದು ಹತ್ತಿ ಕೊಡ್ತೀನಿ, ಒಂದು ಬಟ್ಟೆ ಮಾಡಿಕೊಡಿ ನೋಡೋಣ. ಅದನ್ನ ಯಾಕೆ ಮೆರಿಟ್ ಅಂತೇಳಿ ನೀವು ಕನ್ಸಿಡರ್ ಮಾಡಲ್ಲ? ನೀವು ಬುದ್ಧಿಪೂರ್ವಕವಾದಂತಹ ಎಜುಕೇಷನ್ನ ಇಟ್ಕೊಂಡಿರೋದ್ರಿಂದ ಮೆರಿಟ್ ಅಂತೇಳಿಬಿಟ್ಟು ಅದನ್ನೇ ಬಡ್ಕೊಂಡು ಸಾಯ್ತಾ ಇದ್ದೀರಿ. ನಾವು ಹೇಳ್ತಾ ಇರೋಂಥದ್ದು ಶ್ರಮಾಧಾರಿತವಾದಂತಹ ಎಜುಕೇಷನ್. ಶ್ರಮಾಧಾರಿತ ಎಜುಕೇಷನನ್ನು ನೀವು ಜಾರಿಗೆ ತಂದಿದ್ದು ಅಂದರೆ ರಿಸರ್ವೇಷನನ್ನು ಅವ್ರಿಗೆ ಕೊಡ್ತೀವಿ, ನಮಗೆ ಬೇಕಾಗಿಲ್ಲ. ಆಗ ನಾವು ಆ ಸಮುದಾಯಕ್ಕೆ ಯಾರು ಇವತ್ತು ಮೆರಿಟ್ ಬಗ್ಗೆ ಮಾತಾಡ್ತಾರೋ ಅವ್ರಿಗೆ ಕೊಡ್ತೀವಿ. ಯಾವುದನ್ನು ಮೆರಿಟ್ ಅಂತ ಹೇಳ್ತೀರಾ, ಯಾವುದನ್ನು ನಾನ್ ಮೆರಿಟ್ ಅಂತ ಕರಿತೀರಾ? ಒಬ್ಬ ವೈದಿಕ ಜಾತಿ ಹುಡುಗನಿಗೆ 97% 98% ಬರುತ್ತೆ, ಅವ್ನಿಗೆ ಮೆಡಿಕಲ್ ಸೀಟ್ ಸಿಗುತ್ತೆ. ಒಬ್ಬ ಶೂದ್ರನಿಗೆ 75%ಗೋ 76%ಗೋ ಸೀಟ್ ಸಿಗುತ್ತೆ. ಮೆಡಿಕಲ್ಗೆ ಅವನು ಹೋಗ್ತಾನೆ, ಇವನು ಹೋಗ್ತಾನೆ. ಇವನಿಗೆ ಕೋಳಿ ಕುರಿ ಎಲ್ಲದರ ಅನಾಟಮಿ ಗೊತ್ತಿರುತ್ತೆ, ಫಿಸಿಯಾಲಜಿ ಗೊತ್ತಿರುತ್ತೆ. ಆದ್ದರಿಂದ ಅವನಿಗೆ ಅಲ್ಲಿ ಏನಿದೆ ಅನ್ನೋದು ಮೊದಲೇ ಅವನಿಗೆ ಅವನ ಮೆರಿಟ್ ಇದೆಯಲ್ಲ ಅದ್ರ ಮೂಲಕ ಗೊತ್ತಾಗಿರುತ್ತೆ. ಅದೇ ಅಲ್ಲಿರುವಂತಹ ವೈದಿಕ ಹುಡುಗನಿಗೆ ಇದು ಯಾವುದನ್ನು ನೋಡಿರಲ್ಲ. ಅನೇಕ ಜನ ದೊಡ್ಡ ಜಾತಿಗಳಲ್ಲಿ, ಅನೇಕ ಜನ ಈ ರೀತಿಯ ಬ್ರಾಹ್ಮಣಿಕಲ್ ಕಮ್ಯುನಿಟಿಗಳಲ್ಲಿ ಹೋದಂಥವರು, ಮೆಡಿಕಲ್ಗೆ ಹೋದಂಥವರು ಅಲ್ಲಿ ರಕ್ತವನ್ನು ನೋಡಿ ಫೋರ್ಸೆಪ್ಸ್ನ, ಅಲ್ಲಿರುವಂತಹ ಇದನ್ನು ನೈಫ್ಗಳನ್ನು ಬಿಸಾಕಿ ಬಂದಿರುವಂಥ ಅನೇಕ ಉದಾಹರಣೆಗಳು ನಮ್ಮ ಕಡೆ ಮುಂದೆ ಇದ್ದಾವೆ. ಹೀಗಿರುವಾಗ ಯಾಕಂತ ಹೇಳಿದ್ರೆ ಅವನಿಗೆ ಮೆರಿಟು ಅವನ ಮನೆಯಿಂದಲೇ ಸಿಗುತ್ತೆ. ಅವನು ಕೋಳಿ ಕೊಯ್ತಾನೆ, ಕುರಿ ಕೊಯ್ತಾನೆ, ಮೇಕೆ ಕೊಯ್ತಾನೆ, ಅವನಿಗೆ ಗೊತ್ತಿದೆ ಅವನಿಗೆ ಎಲ್ಲಿ ಯಾವ ಭಾಗದಲ್ಲಿ ಏನಿದೆ, ಅಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲಿದೆ, ರೆಸ್ಪಿರೇಟಿವ್ ಸಿಸ್ಟಮ್ ಎಲ್ಲಿದೆ, ಅಲ್ಲಿ ಬ್ಲಡ್ ಹೆಂಗೆ ಸಕಮ್ ಆಗುತ್ತೆ, ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ. ಹೃದಯ ಎಲ್ಲಿದೆ, ಎಲ್ಲವೂ ಗೊತ್ತಿರುತ್ತೆ ಅವನಿಗೆ. ಅವ್ನಿಗೆ 70% ತಗೊಂಡ್ರು ಕೂಡ ಈ ಮೆರಿಟ್ ನೀವು 50% ತಗೊಂಡ್ರೆ ಅವ್ನು 100% ಮೇಲೆ ಆಗಿಬಿಡುತ್ತೆ ಮೆರಿಟ್. ನನಗೊಬ್ಬಂದು ಕ್ರೂಡಾಗಿ ಹೇಳ್ತಾ ಇರ್ಬೋದು ನನ್ನ ಎಕ್ಸಾಂಪಲ್ಲು, ಅದ್ರ ಎಕ್ಸಾಂಪಲ್ ನಿಜ. ನೀವು ಮಣ್ಣಿನ ಜೊತೆ ಸಂಬಂಧವೇ ಇಲ್ಲದೆ ಇರುವಂಥವ್ರು ಹೆಂಗೆ ಒಳ್ಳೆ ಇಂಜಿನಿಯರ್ಸ್ ಆಗ್ಲಿಕ್ಕಾಗತ್ತೆ? ಮಣ್ಣನ್ನು ಮುಟ್ಟಿರಲ್ಲ ನೀವು, ಮಣ್ಣಿನ ಗುಣ ಗೊತ್ತಿರಲ್ಲ ನಿಮಗೆ, ನೀವು ಹೆಂಗೆ ಒಳ್ಳೆ ಇಂಜಿನಿಯರ್ಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ? ನೀವು ಮೆರಿಟಲ್ಲಿ ಬಂದಿದ ತಕ್ಷಣ ಭಾಳ ಒಳ್ಳೆ ಇಂಜಿನಿಯರ್ಗಳಾಗ್ಬಿಡುತ್ತಾ? ಈಗ ಕಬ್ಬಿಣ ಅಂತ ಒಂದು ಕ್ರೂಡ್ ಕಬ್ಬಿಣದಲ್ಲಿ ಅವರು ನಿಮಗೆ ಬೇಕಾಗಿರುವಂಥ ಸಾಮಾನು ಮಾಡಿಕೊಡ್ತಾರೆ. ಒಂದು ಕ್ರೂಡಾಗಿರುವಂಥ ಕಲ್ಲನ್ನು ಕೆತ್ತನೆ ಮಾಡಿ ಶಿಲ್ಪ ಮಾಡಿಕೊಡ್ತಾರೆ ನಿಮಗೆ. ಅದನ್ನ ಯಾಕೆ ಮೆರಿಟ್ ಅಂತ ಕರೆಯಲ್ಲ ನೀವು? ಈಗ ನಾನು ಆಗಲೇ ಹೇಳಿದೆ, ಕಬ್ಬಿಣದ ಹೇಳಿದೆ, ಆ ಕಬ್ಬಿಣವನ್ನು ನೀವು ಕಾಸಿ ಅದನ್ನು ಪ್ರೊಸೆಸ್ ಮಾಡಿ ಒಂದು ಶೇಪಿಗೆ ತರ್ತಿರಲ್ಲ, ಅದನ್ನು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀರಿ. ಮೆಟಲರ್ಜಿಕಲ್ ಇಂಜಿನಿಯರಿಂಗಿಗೆ ನೀವು ಕಮ್ಮಾರಿಗೆ ಏನಾದರೂ ಅವ್ರನ್ನೇ ನೀವು ನೇಮಕ ಮಾಡ್ಕೊಂಡಿದ್ದಿದ್ರೆ ಅಲ್ಲಿ ಮೆರಿಟಿನ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ನೀವು ಬರೀ ಮತ್ತೆ ಪುಸ್ತಕದ ಓದ್ಬಿಟ್ಟು ನೀವು ಮಾಡಿದವರೇ ಮೆರಿಟ್ ಅಂತ ಆಗ್ಬಿಡಲ್ಲ. ಅಂದರೆ ನೀವು ಓದಿನ ಮೂಲಕವೇ ಎಲ್ಲವನ್ನೂ ತಿಳ್ಕೊಳಕ್ಕಾಗತ್ತಾ, ಎಲ್ಲವನ್ನು ಪಡ್ಕೊಳಕ್ಕೆ ಸಾಧ್ಯವಾಗತ್ತಾ ಅಂತ ನನ್ನ ಮುಂದೆ ಇರೋಂಥ ಪ್ರಶ್ನೆ. ಭಾಳ ಸರಳವಾದಂಥ ಉತ್ತರ ಏನು ಅಂತ ಹೇಳಿದ್ರೆ, ನೀವು ಎಷ್ಟು ಗ್ರಂಥಗಳನ್ನು ಇಟ್ಕೊಂಡು ಹೋಗಿ ಬಾವಿ ಹತ್ರ ಅದನ್ನ ಓದಿದ್ರು ಕೂಡ ನೀರಿಗೆ ಬೀಳಲೇಬೇಕು ಈಜು ಹೊಡಿಬೇಕಾದ್ರೆ.
ಈ ಜೋಡಿ ಅವನ ಮೆರಿಟ್ ಇದೆಯಲ್ಲ, ಅದು ಅವನು ಧುಮುಕಿ ಅಲ್ಲಿ ಕಷ್ಟ ಬಿದ್ದು ಎದ್ದು ಬಿದ್ದು ಅವನು ಈಜೊಡ್ಕೊಂಡು ಬರ್ತಾನಲ್ಲ, ಅದು ಮೆರಿಟ್. ಈಜಿನ ಬಗ್ಗೆ ನೀವು ದಂಡೆ ಮೇಲೆ ಕುಂತ್ಕೊಂಡು ಗಂಟೆಗಟ್ಟಲೆ ಪುಸ್ತಕಗಳನ್ನು ಓದೋದು ಮೆರಿಟ್ ಅಲ್ಲ ನನ್ನ ಪ್ರಕಾರ. ಹಾಗಾಗಿ ಮೆರಿಟ್ ಮೊದಲು ಡಿಫೈನ್ ಆಗಬೇಕು. ಮೆರಿಟ್ ಅನ್ನೋದು ಯಾವುದು ಅಂತ ಡಿಫೈನ್ ಆಗಬೇಕು. ಮೆರಿಟನ್ನು ನೀವು ಬರೀ ಇದನ್ನೇ ಮೆರಿಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ಅದು ಮೆರಿಟ್ ಅಲ್ಲ ಅಂತ ನನ್ನ ಪ್ರಕಾರ. ಯಾಕಂದರೆ ಇವತ್ತವರೆಗೂ ಕೂಡ ಜಗತ್ತಿನಲ್ಲಾಗಲಿ ಅಥವಾ ಭಾರತ ದೇಶದಲ್ಲಾಗಲಿ ಎಲ್ಲ ಮೆರಿಟೋರಿಯಸ್ ಬಂದಿರುವಂಥವರು, ಎಲ್ಲವನ್ನೂ ಕಂಡುಹಿಡಿದಂಥ ವಿಜ್ಞಾನಿಗಳು ಅವರೆಲ್ಲರೂ ಕೂಡ ನಾನ್ ಮೆರಿಟಿಂದ ಬಂದಂಥವ್ರೆ, ನೀವು ಹೇಳುವಂಥ ಮೆರಿಟಿಂದ ಬಂದಂಥವ್ರು ಅಲ್ಲ ಅನ್ನೋದನ್ನು ಯಾವಾಗಲೂ ಕೂಡ ನೆನಪಿಟ್ಕೊಂಡು ಮೆರಿಟ್ ಬಗ್ಗೆ ಮಾತಾಡಬೇಕಾಗತ್ತೆ. ಆ ಎಚ್ಚರವನ್ನು ಇಟ್ಕೊಂಡು ಮಾತಾಡಬೇಕಾಗತ್ತೆ ನನ್ನ ಪ್ರಕಾರ. ಈಗ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೇಲೆತ್ತೋದಕ್ಕಾಗಿ ಅವ್ರನ್ನ ಒಂದು ಈ ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅಂತ ಬಹಳ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದ್ರ ಜೊತೆನಲ್ಲಿ ಈಗ ಒಮ್ಮೆ ಮೀಸಲಾತಿಯನ್ನ ಪಡೆದು ಆರ್ಥಿಕವಾಗಿ ಅವರು ಬಲಾಢ್ಯರಾದ್ಮೇಲೂ ಕೂಡ ತುಂಬಾ ಅನುಕೂಲಸ್ಥರಾದ್ಮೇಲೂ ಕೂಡ ಅವ್ರ ಕುಟುಂಬದವರಿಗೂ ಕೂಡ ಅವರ ಮುಂದಿನ ಪೀಳಿಗೆಗೂ ಯಾಕೆ ಮೀಸಲಾತಿನ ಕೊಡ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಇದಕ್ಕೆ ನೀವೇನಂತೀರಿ? ಈ ಮೀಸಲಾತಿನ ಯಾಕೆ ಕೊಡ್ತಾ ಇದ್ದಾರೆ? ಜಾತಿ ಪದ್ಧತಿ ಇರೋದ್ರಿಂದ, ಜಾತಿಯ ತಾರತಮ್ಯಗಳಿರೋದ್ರಿಂದ ಮೀಸಲಾತಿನ ಕೊಡ್ತಾ ಇದ್ದಾರೆ. ಇದ್ರೆ ಮೀಸಲಾತಿ ಪ್ರಶ್ನೆನೇ ಬರ್ತಾ ಇಲ್ಲ. ಯಾಕೆ ಜಪಾನಲ್ಲಿ ಮೀಸಲಾತಿ ಸಮಸ್ಯೆ ಇಲ್ಲ? ಯಾಕೆ ಇದರಲ್ಲಿ ಚೈನಾದಲ್ಲಿ ಮೀಸಲಾತಿ ಸಮಸ್ಯೆ ಇಲ್ಲ? ಯಾಕೆ ಭಾರತದಲ್ಲೇ ಇದೆ? ಯಾಕಂದರೆ ಇಲ್ಲಿ ಜಾತಿ ಪದ್ಧತಿಯ, ಜಾತಿಯ ಆಧಾರಿತ ಅಸಮಾನತೆಗಳು ಇಲ್ಲಿರೋದ್ರಿಂದಾಗಿ ಮೀಸಲಾತಿ ಕೊಡಬೇಕು ಅಂತ ಹೇಳ್ತಾ ಇರುತ್ತದೆ. ಈಗ ಒಂದು ಮೇಲ್ಜಾತಿಗೆ ಮೀಸಲಾತಿ ಆಟೋಮೆಟಿಕ್ಕಾಗಿ ಸಿಕ್ಬಿಟ್ಟಿರುತ್ತೆ ಸಮಾಜದಲ್ಲಿ. ಹೇಗೆ ಅಂತ ಕೇಳಿದ್ರೆ ಅದನ್ನು ನಾವು ಸೋಷಿಯಲ್ ಕ್ಯಾಪಿಟಲ್ ಅಂತ ಕರಿತೀವಿ. ಆ ಸೋಷಿಯಲ್ ಕ್ಯಾಪಿಟಲ್ ಮೂಲಕ ಅವ್ರಿಗೆ ಎಲ್ಲವನ್ನೂ ಪಡ್ಕೊಳ್ತಾ ಇರ್ತಾನೆ. ಅದೇ ಕೆಳಜಾತಿ ಅವನಿಗೆ ಸೋಷಿಯಲ್ ಕ್ಯಾಪಿಟಲ್ ಇರಲ್ಲ. ಈಗ ಒಂದು ಒಳ್ಳೆ ಉದಾಹರಣೆ ಹೇಳಬೇಕಾದ್ರೆ ಆಗಲೇ ಸುಪ್ರೀಂ ಕೋರ್ಟ್ನ ಬಗ್ಗೆ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಗಳು ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಮಕ್ಕಳು ಜಡ್ಜಸ್ ಆಗಿದ್ದಾರೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಗಳ ಮೊಮ್ಮಕ್ಕಳು ಕೂಡ ಜಡ್ಜಸ್ ಆಗಿದ್ದಾರೆ. ನೀವು ಅವ್ರಿಗೆ ಯಾಕೆ ಈ ಪ್ರಶ್ನೆ ಕೇಳಲ್ಲ? ಬರೀ ನಿಮಗೆ ಯಾರೋ ಒಬ್ಬ ದಲಿತ, ಒಬ್ಬ ಹಿಂದುಳಿದವನು, ಒಬ್ಬ ಆದಿವಾಸಿ, ಒಬ್ಬ ಅಲೆಮಾರಿ ಆಗಿದ ತಕ್ಷಣ ನೀವು ಆ ಪ್ರಶ್ನೆಗಳನ್ನು ಕೇಳ್ತೀರಾ. ಆದರೆ ಎಷ್ಟು ಜನ IAS ಆಫೀಸರ್ ಮಕ್ಕಳು IAS ಆಗಿಲ್ಲ? ಎಷ್ಟು ಜನ ರಾಜಕಾರಣಿಗಳ ಮಕ್ಕಳು ಅವರು ಕೂಡ ಇದನ್ನು ಪಡ್ಕೊಂಡಿಲ್ಲ? ಅದು ಬರೀ ಒಂದು ಕ್ಯಾಸ್ಟಿಗೆ ಮಾತ್ರ ಸೀಮಿತ ಆಗತ್ತಾ, ಎಲ್ರಿಗೂ ಜನರಲ್ ಆಗಿ ಸೀಮಿತ ಆಗತ್ತಾ ಅನ್ನೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಈ ಪ್ರಶ್ನೆಗಳನ್ನು ಮೊದಲು ಅಡ್ರೆಸ್ ಮಾಡಿ, ಆಮೇಲೆ ಯೋಚನೆ ಮಾಡೋಣ. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಇಲ್ಲ. ಅಲ್ಲಿ 90% ಎಲ್ಲರೂ ಕೂಡ ಜನರಲ್ ಅವ್ರಿಗೆ ಸಿಗುತ್ತೆ. ಈಗಾಗಲೇ ಈಗ ಒಂದು ಅಧ್ಯಯನ ನಡೆದಿರೋ ಪ್ರಕಾರ ಎಲ್ಲ ಇನ್ಫೋಸಿಸ್ನಿಂದ ಹಿಡಿದು ಈ ಸಂಸ್ಥೆಗಳಲ್ಲಿ, ಸಾಫ್ಟ್ವೇರ್ ಸಂಸ್ಥೆಗಳಲ್ಲಿ ಅತ್ಯಂತ ಮೇಲ್ಜಾತಿಯ ಜನರೇ ತುಂಬಿಕೊಂಡಿದ್ದಾರೆ. ಯಾಕೆ ಹಂಗಾಗ್ಬಿಡುತ್ತೆ? ಯಾಕೆ ಅವ್ರಿಗೆ ಮಾತ್ರ ಮೆರಿಟ್ ಇದೆಯಾ? ಅಲ್ಲಿ ಮೆರಿಟ್ ಅಲ್ಲ, ನೀವು ಸ್ವಜನ ಪಕ್ಷಪಾತ ಮಾಡ್ತಾ ಇದ್ದೀರಲ್ಲ, ಅದು ಮೆರಿಟ್ಗಿಂತಲೂ ಅಪಾಯಕಾರಿ ಇದ್ದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಆ ಸ್ವಜನ ಪಕ್ಷಪಾತವನ್ನು ನೀವು ಅರ್ಥ ಮಾಡ್ಕೋಬೇಕು. ನಾನಾಯಿತು, ನನಗೆ ಐ ಹ್ಯಾವ್ ಗ್ರೇಟ್ ರೆಸ್ಪೆಕ್ಟ್ ಫಾರ್ ಸುಧಾಮೂರ್ತಿ ಅವರು. ಸುಧಾಮೂರ್ತಿ ಮಗಳು ಅಲ್ಲಿ ಡೈರೆಕ್ಟರ್ ಆಗ್ತಾರೆ, ಅವ್ರ ಅಳಿಯನೂ ಆಗ್ತಾರೆ, ಅವ್ರ ಗಂಡನೂ ಆಗ್ತಾರೆ. ಒಂದು ಕುಟುಂಬಕ್ಕೆ ಸೀಮಿತ ಆಗಿದ್ದಲ್ವ ಅದು? ಅಂದರೆ ಅವರಷ್ಟಕ್ಕೆ ಅವ್ರು ಮಾಡಿಕೊಂಡ್ರು, ಅವರು ಏನು ಅವ್ರಿಗೂ ಸರ್ಕಾರ ಅಲ್ಲ ಅವರು ಅಂತ ನೀವು ಆರ್ಗ್ಯುಮೆಂಟ್ ಕೂಡ ಮಾಡ್ಬೋದು. ಆದರೆ ನೀವು ತಗೊಂಡಿರೋ ಭೂಮಿ ಯಾರಿಂದ? ನಮ್ಮ ಸರ್ಕಾರದ ಭೂಮಿ, ನಮ್ಮ ಭೂಮಿ ಅಲ್ವಾ? ನೀವು ಬಳಸ್ತಾ ಇರೋ ನೀರು ನಮ್ಮದಲ್ವಾ? ನಿಮಗೇನಾದರೂ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಗಲಾಟೆ ಆಗಿದ್ದು ಅಂತಾರೆ, ನಿಮಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮ ಪೊಲೀಸರಲ್ವಾ? ನಿಮ್ಮದೇ ಪೊಲೀಸ್ ಇದೆಯಾ? ಬೇರೆ ಅದು ವ್ಯವಸ್ಥೆ ಇದೆಯಾ? ನಮ್ಮ ಪೊಲೀಸರಲ್ವಾ? ನೀವು ಎಲ್ಲವನ್ನು ಮ್ಯಾನ್ ಪವರು ಅಲ್ಲಿ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಇದನ್ನು ಟಾಯ್ಲೆಟ್ ಕ್ಲೀನ್ ಮಾಡೋವಂಥದ್ದು ಬರ್ತಾ ಯಾರು? ನಿಮ್ಮವರೇ ಮಾಡ್ತಾರಾ? ಅಲ್ಲಿ ಮಾಡೋವಂಥದ್ದು ಇಂಥವ್ರೆ. ಟಾಯ್ಲೆಟ್ ಅದಕ್ಕೆ ನೆನಪಾಗ್ತಾ ಇದೆ. ಇವತ್ತಿಗೂ ಕೂಡ 90% ಕಕ್ಕಸ್ ಪಿಟ್ಟೆಗಳಲ್ಲಿ ಬಿದ್ದು ಸತ್ತಿರುವಂಥವ್ರು ದಲಿತರು. ಯಾಕಲ್ಲಿ ಒಬ್ಬರು ಕೂಡ ಮೇಲ್ಜಾತಿಯವರಿಲ್ಲ? ಇವತ್ತಿಗೂ ರೈಲ್ವೆ ಜಾಡಮಾಲಿ ಹುದ್ದೆಗೆ ಕಾಲ್ಫರ್ ಮಾಡಿದ್ದು ಅಂತಂದರೆ ಅಪ್ಲೈ ಮಾಡುವಂಥವರೆಲ್ಲ ದಲಿತರೆ. ಯಾಕಲ್ಲಿ ಒಬ್ಬರು ಇಲ್ಲ? ಪೌರೋಹಿತ್ಯದಲ್ಲಿ ಯಾಕೆ ದಲಿತರಿಲ್ಲ? ಯಾಕೆ ಶೂದ್ರರಿಲ್ಲ? ಎಲ್ಲ ದೇವಸ್ಥಾನದಲ್ಲೂ ಪೂಜೆ ಮಾಡುವಂಥವ್ರು ಯಾರು? ಈ ಮೀಸಲಾತಿ ಇವತ್ತು ಬಂದಿದ್ದಲ್ಲ. ಯಾವಾಗ ಮನುಧರ್ಮಶಾಸ್ತ್ರ ಆರಂಭ ಆಯಿತು ಆವತ್ತೇ ಮೀಸಲಾತಿ ಬಂತು. ಯಾವಾಗ ಅಗ್ರಹಾರ ಆಯಿತು, ಯಾವಾಗ ಒಕ್ಕಲಿಗರ ಹಟ್ಟಿ ಆಯಿತು, ಯಾವಾಗ ಕುರುಬರ ಹಟ್ಟಿ ಆಯಿತು, ಯಾವಾಗ ದಲಿತರ ಹಟ್ಟಿಗಳಾದವು, ಆವಾಗಲೇ ಮೀಸಲಾತಿ ಆರಂಭ ಆಯಿತು.
ಮೀಸಲಾತಿ ಆವಾಗ ಆರಂಭ ಆಗಿದ್ದಕ್ಕೆ ಇದು ಉತ್ತರ ಕೊಡ್ತಾ ಇರೋದು ಅಷ್ಟೇ. ಇಲ್ಲಿ ಜಾತಿ ಪದ್ಧತಿ ಇರೋದ್ರಿಂದ ಮೀಸಲಾತಿ ಇದೆಯೇ ಹೊರತು ಮೀಸಲಾತಿಯಿಂದ ಜಾತಿ ಪದ್ಧತಿ ಇಲ್ಲ. ಜಾತಿ ಪದ್ಧತಿ ಬಹಳ ಭದ್ರ ಬುನಾದಿಯಾಗಿ ಇದ್ದಿದ್ರಿಂದಾಗಿ ಅಂಬೇಡ್ಕರ್ಗೆ ಇದು ಅರ್ಥ ಆಯಿತು. ಇಲ್ಲಿ ದೊಡ್ಡ ಕಮ್ಯುನಿಟಿಗಳಿಗೆ ಸೋಷಿಯಲ್ ಕ್ಯಾಪಿಟಲ್ ಇದೆ, ಆ ಸೋಷಿಯಲ್ ಕ್ಯಾಪಿಟಲಿಂದ ಅವ್ರು ಏನನ್ನು ಬೇಕಾದರೂ ಪಡ್ಕೋಬಲ್ಲರು. ಇಲ್ಲಿರುವಂಥ ಸಮುದಾಯಗಳನ್ನ ನಾವು ಇವರ ಪ್ರಾತಿನಿಧ್ಯವನ್ನು ತಗೊಳ್ಳದೇ ಇದ್ರೆ ಇಲ್ಲಿ ಅಸಮಾನತೆ ಹಂಗೆ ಉಳ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಇದನ್ನು ಮೀಸಲಾತಿ ಅಂತ ಕರೆಯೋದಿಲ್ಲ, ಪ್ರಾತಿನಿಧ್ಯ ಅಂತ ಕರಿತೀನಿ. ಇದು ಪ್ರಾತಿನಿಧ್ಯ. ಯಾರಿಗೆ ಪ್ರಾತಿನಿಧ್ಯ ಸಿಕ್ಕಿಲ್ವೋ ಅವರಲ್ಲಿ ಬರಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಮಾಡಿರೋದೇ ಹೊರತು ಮೀಸಲಾತಿ ಅಂತಂದರೆ ಅವ್ರಿಗೆ ಏನು ಯಾರಿಗೋ ಬಿಟ್ಟಿಯಾಗಿ ಕೊಟ್ಟು ಕಳಿಸ್ಬಿಡುತ್ತಂತಲ್ಲ. ಇಷ್ಟಕ್ಕೂ ಕೂಡ ಮೀಸಲಾತಿ ಪಡ್ಕೊಂಡ್ರೆ ಅವ್ರಿಗೆ ಜನರಲ್ ಮೆರಿಟ್ ಅಂತ ಅವ್ರಿಗೆ ಇರೋ ವ್ಯತ್ಯಾಸ ಏನು? 0.2%. ಮೊನ್ನೆ ಇದ್ರ ಪ್ರಕಾರ ತಗೊಂಡಿರೋ ಪ್ರಕಾರ 0.2% ಅಷ್ಟೇ ತಗೊಂಡ್ರಂಥದ್ದು. ಅದು ಈವನ್ ಪಾರ್ಲಿಮೆಂಟ್ ಕೂಡ ಡಿಸ್ಕಷನ್ ಆಗಿದೆ. ಪಾರ್ಲಿಮೆಂಟಲ್ಲಿ ಡಿಸ್ಕಷನ್ ಆಗಿರೋ ಪ್ರಕಾರ ಪಾರ್ಲಿಮೆಂಟಲ್ಲೇ ಇವತ್ತು ಇರುವಂಥ ಅಫಿಷಿಯಲ್ಸನ್ನು ತಗೊಂಡಿದ್ದು ಅಂತ ಹೇಳಿದ್ರೆ ಮೋರ್ ದೆನ್ 70% ಅಲ್ಲಿ ಅಪ್ಪರ್ ಕ್ಯಾಸ್ಟ್ ಇದ್ದಾರೆ ಪಾರ್ಲಿಮೆಂಟಲ್ಲಿ. ಇನ್ನು ನೀವು ಬೇರೆ ಏನೇನು ಮಾತಾಡ್ತೀರಂಗಾದ್ರೆ ಎಷ್ಟು ಜನ ಇವತ್ತು ಪ್ರೈಮ್ ಮಿನಿಸ್ಟರ್ಸ್ ಆದರು, ಎಷ್ಟು ಜನ ಚೀಫ್ ಮಿನಿಸ್ಟರ್ಸ್ ಆದರು, ಅವರೆಲ್ಲ ಯಾವ ಜಾತಿಗಳವರಾದರು? ಇದೆಲ್ಲ ಪ್ರಶ್ನೆಗಳು ಬರ್ತವೆ. ಹಾಗಾಗಿ ಬರೀ ನೀವು 10% ಮೀಸಲಾತಿ ಇರೋದ್ರಲ್ಲಿ 5% ತಗೊಂಡು 10% ಸರ್ಕಾರದಲ್ಲಿ ಉದ್ಯೋಗ ಇರೋದು, ಅದರಲ್ಲಿ 5% ಮೀಸಲಾತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ. ನಾವು ಕೇಳ್ತಾ ಇರೋದು 95% ಏನು ಮಾಡ್ತಿದ್ದೀರಿ ಅಂತ. 95% ಉತ್ತರ ಕೊಟ್ಬಿಟ್ಟು ಆಮೇಲೆ ಈ ಪ್ರಶ್ನೆ ಕೇಳಿ ನಮಗೆ, ಆವಾಗ ನಾವು ಉತ್ತರ ಕೊಡ್ತೀವಿ. ಈಗ ಅವರು ಮತ್ತೊಂದು ಪ್ರಶ್ನೆ ಕೇಳ್ತಾರೆ, ಅಂದ್ರೆ ಎಂದೋ ಮಾಡಿದಂತ ಜಾತಿ ತಾರತಮ್ಯಕ್ಕೆ ಇವತ್ತಿನ ಮಕ್ಕಳಿಗೆ ನೀವ್ ಯಾಕೆ ಶಿಕ್ಷಣ ಕೊಡ್ತೀರಿ, ಅವ್ರಿಗೆ ಯಾಕೆ ವಂಚಿತರನ್ನಾಗಿ ಮಾಡ್ತೀರಿ ಅವಕಾಶದಿಂದ ಅಂತ ಕೇಳ್ತಾರೆ. ಇದಕ್ಕೆ ನಿಮ್ ಉತ್ತರ ಹೇಳಿ ಸರ್. ಇವತ್ತು ಹುಟ್ಟಿರೋ ಮಕ್ಕಳು ಯಾರ ಮಕ್ಕಳು ಅವರು? ನೀವು ಇದೀಗ ಮೊದಲು ಮಾತಾಡೋದೇನು? ನಿಮ್ಮ ಹೆಸರಿನ ಪಕ್ಕದಲ್ಲಿ ನಿಮ್ಮ ಜಾತಿ ಸೂಚಕ ಚಿಹ್ನೆಗಳನ್ನು ಹಾಕ್ಕೊಳ್ತೀರಿ, ನಿಮ್ಮ ಹಣೆಗಳ ಮೇಲೆ ಜಾತಿ ಸೂಚಕ ಚಿಹ್ನೆಗಳನ್ನ ಹಾಕ್ಕೊಳ್ತೀರಿ. ಇದನ್ನೆಲ್ಲ ಹಾಕ್ಕೊಂಡು ನೀವು ಮಾತಾಡೋಂಥದ್ದೇನು? ಜೀನ್ಸ್ ಅಂತ ಹೇಳ್ತೀರಿ. ಇದು ನಮ್ಮ ಜೀನ್ಸ್, ಇದು ನಮ್ಮ ಜಾತಿಯ ಜೀನ್ಸ್ ಅಂತೇಳಿ ಎದೆ ತಟ್ಟಿ ಹೇಳ್ಕೊಳ್ತೀರಾ. ಆ ಜೀನ್ಸ್ ಅವರಿಂದ ಬಂದಿಲ್ವಾ? ಆ ಜೀನ್ಸ್ ಬಗ್ಗೆ ಯಾಕೆ ಮಾತಾಡಲ್ಲ ನೀವು? ಯಾವಾಗಲೂ ಒಂದು ಎಕ್ಸಾಂಪಲನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಏನಂದರೆ, ಒಂದು ಸ್ಕ್ರೂನ ಹಾಕೋದಕ್ಕೆ ಒಂದು ಹಾದಿ ಇರುತ್ತೆ. ಸ್ಕ್ರೂನ ಹಾಕಲಿಕ್ಕೆ ತೆಗೆಯುವಾಗಲೂ ಅದೇ ಹಾದಿಯಲ್ಲಿ ಬರಬೇಕು ಆ ಸ್ಕ್ರೂ. ಅಂದರೆ ಹಂಗೆ ಬಂದಾಗ ಕೆಲವು ತೊಂದರೆಗಳಾಗ್ತವೆ, ಏನೂ ಮಾಡೋಕ್ಕಾಗಲ್ಲ. 5,000 ವರ್ಷಗಳ ಅನ್ಯಾಯವನ್ನು ನೀವು ಕೇವಲ 70 ವರ್ಷದಲ್ಲಿ ಸರಿಪಡಿಸ್ಲಿಕ್ಕಾಗತ್ತಾ? ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕಾಗತ್ತಾ? ಹೋಗ್ಲಿ, ಸಾಮಾಜಿಕ ನ್ಯಾಯ ಕೊಡಬೇಕು, ಮೀಸಲಾತಿ ಕೊಡಬೇಕು ಅಂತೇಳಿ ಅಂಬೇಡ್ಕರ್ ಅವರು 70-75 ವರ್ಷಗಳಿಂದ ಕಡೆನೇ ಹೇಳಿದ್ದಾರೆ. ಅವರೆಲ್ಲಿ ಬರೀ ದಲಿತರಿಗೆ ಹೇಳಿಲ್ಲ, OBCಗಳಿಗೆ ಹೇಳಿದ್ದಾರೆ. OBCಗಳು ಇವತ್ತು ತಗೊಳ್ತಾ ಇರೋದು 32% ಕರ್ನಾಟಕದಲ್ಲಿ. SC/ST ತಗೊಳ್ತಾ ಇರೋದು 18% ಅಷ್ಟೇ. ಇವತ್ತು OBCಗಳನ್ನ ಎತ್ಕಟ್ತಾ ಇದ್ದಾರೆ, ದಲಿತರ ವಿರುದ್ಧ ಎತ್ಕಟ್ತಾ ಇದ್ದಾರೆ. OBCಗಳಿಗೆ ಅರ್ಥ ಆಗಬೇಕಾಗಿದೆಯಲ್ಲ ಇದು. ನಾವು 32% ಮೀಸಲಾತಿ ತಗೊಳ್ತಾ ಇದ್ದೀವಿ ಅಂತ. ಅದಕ್ಕಿಂತಲೂ ಹೆಚ್ಚಾಗಿ EWS ಅನ್ನು ಅನ್ಯಾಯವಾಗಿ ತಂದರು. ಎಷ್ಟು ಅನ್ಯಾಯವಾಗಿ ತಂದರು ಅಂತಂದರೆ, ಅದು ಸಂವಿಧಾನದ ಮೂಲ ಆಶಯಕ್ಕೆ ವಿರುದ್ಧವಾಗಿರುತ್ತದೆ. ಯಾಕಂದರೆ ಎಲ್ಲೂ ಕೂಡ ಅವರು ಎಕನಾಮಿಕ್ ಬೇಸಿಸ್ ಮೇಲೆ ಮೀಸಲಾತಿ ಕೊಡಬೇಕು ಅಂತ ಬಾಬಾ ಸಾಹೇಬ್ರು ಹೇಳಲ್ಲ. ಅವ್ರು ಹೇಳುವಂಥದ್ದು ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಅಂತ ಹೇಳ್ಬಿಟ್ಟು ಆರ್ಟಿಕಲ್ 15(4) and 16(4) ಆಫ್ ದ ಕಾನ್ಸ್ಟಿಟ್ಯೂಷನ್. ಅವರು ಬರೀ ಇದ್ರ ಮೇಲೆ ಏನು ಆರ್ಥಿಕ ಆಧಾರದ ಮೇಲೆ ಇದಿರುವಂಥದ್ದನ್ನು ಎಲ್ಲೂ ಕೊಡೋದ್ರ ಬಗ್ಗೆ ಅವ್ರು ಮಾತಾಡೇ ಇಲ್ಲ. ಇವ್ರೇನು ಮಾಡ್ತಾರೆ, ಇವರು ಅಮೆಂಡ್ಮೆಂಟ್ ತಗೊಂಡು ಬರ್ತಾರೆ ಕಾನ್ಸ್ಟಿಟ್ಯೂಷನ್ಗೆ. ಯಾರು ಅಪ್ಲಿಕೇಶನ್ ಹಾಕಿರಲಿಲ್ಲ EWS ಕೊಡಿ ಅಂತ ಹೇಳ್ಬಿಟ್ಟಿದೆ. ನಾರ್ಮಲಿ ಈಗ ಶೆಡ್ಯೂಲ್ ಕ್ಯಾಸ್ಟ್ ಆಗಲಿ, ಶೂದ್ರರಾಗಲಿ, ದಲಿತರಾಗಲಿ ಅಥವಾ OBCಗಳಾಗಲಿ ಅವ್ರಿಗೆ ಮೀಸಲಾತಿ ಬೇಕಾದರೆ ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ಗೆ ಒಂದು ಅಪ್ಲಿಕೇಶನ್ ಹಾಕ್ಕೋಬೇಕು. ಅದನ್ನು ಪ್ರೊಸೆಸ್ ಆಗಬೇಕು. ಅದ್ರ ಮೇಲೆ ಕುಲಶಾಸ್ತ್ರ ಅಧ್ಯಯನ ನಡೀಬೇಕು. ಅದ್ರ ಮೇಲೆ ಪಬ್ಲಿಕ್ ಹಿಯರಿಂಗ್ ಆಗಬೇಕು. ಅದಾದ ಮೇಲೆ ಅದರ ಆಧಾರದ ಮೇಲೆ ಅವ್ರಿಗೆ ಮೀಸಲಾತಿ ಕೊಡಬೇಕಾ ಇಲ್ವ ಅಂತ ಡಿಸೈಡ್ ಮಾಡಬೇಕು. ಇಲ್ಲಿ ಅಪ್ಲಿಕೇಶನು ಹಾಕಲಿಲ್ಲ, ಯಾವುದು ಆಯೋಗದ ಮುಂದೇನೂ ಹೋಗಲಿಲ್ಲ, ಯಾರೂ ಕೇಳಲೇ ಇಲ್ಲ. 10% ಮೀಸಲಾತಿ ಕೊಟ್ಟರು. ಬರೀ 3% ಜನಕ್ಕೆ 10% ಮೀಸಲಾತಿ ಕೊಟ್ಟಿದ್ದನ್ನು ಯಾರು ಪ್ರಶ್ನಿಸಲೇ ಇಲ್ಲ. ಇದು ನಾನು ಆಗಲೇ ಹೇಳ್ದಂಗೆ ಸುಪ್ರೀಂ ಕೋರ್ಟಲ್ಲೂ ಕೂಡ ಮೀಸಲಾತಿ ಇದ್ದಿದ್ದರೆ ಈ ಪ್ರಕರಣ ಬಿದ್ದೋಗ್ತಾ ಇತ್ತು. ಸುಪ್ರೀಂ ಕೋರ್ಟಲ್ಲೂ ಕೂಡ ಅಪ್ಪರ್ ಕ್ಯಾಸ್ಟೇ ಇರೋದ್ರಿಂದಾಗಿ ಇದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು. ಸಂವಿಧಾನ ವಿರುದ್ಧವಾದಂತಹ ಒಂದು ಇದನ್ನು ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿಕೊಳ್ತು. ಇದು ನಾವು ಮಾತಾಡದೇ ಇದ್ದರೆ ಆತ್ಮವಂಚನೆ ಆಗತ್ತೆ. ತಪ್ಪಲ್ವಾ ಇದು? ಇದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ನೋಡಿದ್ದು ಅಂತ ಹೇಳಿದ್ರೆ ಪ್ರತಿಯೊಂದು ಕೂಡ ನಿಮ್ಮನ್ನು ನೀವು ಫಸ್ಟ್ ನೋಡಿಕೊಂಡು ಆಮೇಲೆ ಮೀಸಲಾತಿ ಬಗ್ಗೆ ಕೇಳಬೇಕು. ಮೀಸಲಾತಿ ಅಂದರೆ ಏನು? ನಾನು ಯಾವಾಗಲೂ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾ ಇರ್ತೀನಿ. ಒಂದು ಪ್ರಾಣಿ ಏನದು ಝೂ ಇರುತ್ತೆ.
ಆ ಝೂನಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಒಂದು ಕಡೆ ಇರ್ತವೆ, ಸಸ್ಯಾಹಾರಿ ಪ್ರಾಣಿಗಳು ಒಂದು ಕಡೆ ಇಟ್ಟಿರ್ತೀರ ನೀವು. ಸಸ್ಯಾಹಾರಿ ಪ್ರಾಣಿಗಳೆಲ್ಲ ಒಂದೇ ಅಲ್ವಾ, ಎಲ್ಲ ಸಸ್ಯನ, ಎಲ್ಲ ಹುಲ್ಲು ತಿನ್ನೋವಂಥದ್ದು ಅಲ್ವಾ. ಅವ್ರನ್ನೆಲ್ಲ ಸೇರಿಸಿ ಯಾಕೆ ಒಂದೇ ಕಡೆ ಗುಡ್ಡೆ ಹಾಕಲ್ಲ ನೀವು ಆಹಾರನ? ಆನೆಗೆ ಬೇರೆ ಕೊಡ್ತೀರಾ ಯಾಕೆ? ಜಿಂಕೆಗೆ ಬೇರೆ ಕೊಡ್ತೀರಾ? ಮೊಲಕ್ಕೆ ಬೇರೆ ಕೊಡ್ತೀರಾ ಯಾಕೆ? ಅದೇ ಮಾಂಸಾಹಾರಿ ಪ್ರಾಣಿಗಳಲ್ಲೂ ಕೂಡ ಹುಲಿಗೆ ಬೇರೆ ಕೊಡ್ತೀರಾ, ಸಿಂಹಕ್ಕೆ ಬೇರೆ ಕೊಡ್ತೀರಾ, ನರಿಗೆ ಬೇರೆ ಕೊಡ್ತೀರಾ, ನಾಯಿಗೆ ಬೇರೆ ಕೊಡ್ತೀರಾ ಯಾಕೆ? ಬಲಿಷ್ಠವಾದವರು ಅಲ್ಲಿ ತಿಂದಾಕ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇರೋಂಥದ್ದು. ಇದು ಕೂಡ ಅಷ್ಟೇ. ಈ ಸಿಸ್ಟಮ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮೀಸಲಾತಿ ಅಂದರೆ ಅಷ್ಟೇ. ಬಲಿಷ್ಠರಾದವ್ರು ತಿಂತಾ ಇದ್ದಾರೆ, ಅವರಿಂದ ಸ್ವಲ್ಪವನ್ನಾದರೂ ತೆಗೆದು ಆಹಾರನೇ ಸಿಗದೇ ಇರುವಂಥವ್ರು ಸ್ವಲ್ಪ ಕೊಟ್ಟು ಅವರು ನಮ್ಮ ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಇರುವಂತಹ ಒಂದು ಭಾಳ ಉದಾತ್ತವಾದಂತಹ ಚಿಂತನೆ ಅದು. ಆ ಒಂದು ಸೋಷಿಯಲ್ ಜಸ್ಟಿಸ್ ಕಲ್ಪನೆಗೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಲ್ಲ. ನಿಮ್ಗೆ ಅನ್ನಿಸ್ಬೇಕಲ್ವ, ನಿಮ್ಗೆ ಗಿಲ್ಟ್ ಆಗಬೇಕಲ್ಲ. ನಾನೊಬ್ಬ ಅಪರಕ್ಕೆ ಅಷ್ಟೇ, ಅವರು ನನಗೆ ಅನ್ನಿಸ್ಬೇಕಲ್ಲ. ನಮ್ಮ ತಾತ ಅವ್ರ ತಾತನ ಹೆಂಗೆ ನೋಡಿದ್ರು, ನಮ್ಮಪ್ಪ ಅವ್ರ ಅಪ್ಪನ ಹೆಂಗೆ ನೋಡಿದರು, ನಾನು ಅವನ್ನ ಹೆಂಗೆ ನೋಡ್ತಾ ಇದ್ದೀನಿ. ನನಗೆ ಅಟ್ಲೀಸ್ಟ್ ಗಿಲ್ಟ್ ಆಗಬೇಕಲ್ಲ. ಒಬ್ಬ ಅಪ್ಪರ್ ಕ್ಯಾಸ್ಟ್ ಅವರು ಹುಟ್ಟದ ನನಗೆ ಒಂದು ಗಿಲ್ಟ್ ಆಗಬೇಕಲ್ಲ. ನಾನು ಮಾಡ್ತಾ ಇರೋದು ತಪ್ಪು, ನಮ್ಮಪ್ಪ ನಮ್ಮ ತಾತ ಮಾಡಿದ ತಪ್ಪನ್ನೇ ನಾನು ಮಾಡಬಾರ್ದು, ನಾನು ಅವ್ರನ್ನ ಸಮಾನವಾಗಿ ಕರ್ಕೊಂಡು ಹೋಗ್ಬೇಕು ಅಂತ ಅನ್ನಿಸ್ಬೇಕಲ್ವ. ಅದು ಅನಿಸಿದ್ದು ಅಂತ ಹೇಳಿದ್ರೆ ಮೀಸಲಾತಿ ನಿಮಗೆ ಎಷ್ಟು ಅಪ್ಯಾಯಮಾನವಾಗಿ ಕಾಣುತ್ತೆ ಅಂತ ಹೇಳಿದ್ರೆ ಅದೊಂದು ವಿರೋಧಿಯಾಗಿ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಈಗಾಗಲೇ ಮೇಲ್ಜಾತಿಯವರಿಗೂ ಕೂಡ 10% ಮೀಸಲಾತಿಯನ್ನ ಕೊಡಲಾಗಿದೆ. ಎಲ್ಲ ಜಾತಿಗಳು ಕೂಡ ಒಂದೊಂದು ಪ್ರಮಾಣದಲ್ಲಿ ಮೀಸಲಾತಿಯನ್ನ ಪಡ್ಕೋತಿದ್ದಾರೆ. ಹೀಗಿದ್ರೂ ಕೂಡ ಈಗ ಮೀಸಲಾತಿಯನ್ನ ವಿರೋಧಿಸುವಂತ ಒಂದು ಪ್ರಮೇಯ ಯಾಕೆ ಬಂತು ಅಂತ ಸರ್? ಇದು ಅವರ ರಕ್ತದಲ್ಲಿ ಬಂದಿರುವಂತಹ ಜಾತಿ ತಾರತಮ್ಯದ ಪ್ರಶ್ನೆ ಅಷ್ಟೇ. ಯಾಕಂತಂದ್ರೆ ಮೊದಲಿಂದಲೂ ಕೂಡ ಈ ಸಮುದಾಯಗಳನ್ನು ವಿರೋಧಿಸ್ಕೊಂಡೇ ಬಂದಿದ್ದಾರೆ. ಯಾವ ಶ್ರಮಾಧಾರಿತ ಸಮುದಾಯಗಳಿದಾವೋ, ಶ್ರಮವನ್ನೇ ನಂಬಿರುವಂಥ ಸಮುದಾಯಗಳು ಇದಾವೋ, ಅವುಗಳನ್ನ ಬುದ್ಧಿ ಆಧಾರಿತ ಸಮುದಾಯಗಳು ಮೊದಲಿಂದಲೂ ಕೂಡ ವಿರೋಧಿಸ್ಕೊಂಡೇ ಬಂದಿದೆ. ಅವ್ರು ಬದುಕಿರೋದು ಕೂಡ ಅವ್ರಿಗೆ ಇಷ್ಟ ಇಲ್ಲ. ಅಂಥ ಪರಿಸ್ಥಿತಿ ಇದು ಭಾರತದ ಜಾತಿ ಪದ್ಧತಿ ರಕ್ತದಲ್ಲಿದೆ. ಹಾಗಾಗಿ ಅವರು ಅದು ವಿರೋಧಿಸ್ತಾರೆ ಹೊರತು ಎಲ್ಲವನ್ನೂ ನಾವೇ ಪಡ್ಕೋಬೇಕು ಅನ್ನೋಂಥದ್ದು ಇದೆಯಲ್ಲ, ಅದು ಅತ್ಯಂತ ಅಮಾನವೀಯವಾದ್ದು. ಇಷ್ಟು ವರ್ಷಗಳ ಕಾಲ ಎಲ್ಲವನ್ನೂ ನೀವೇ ಪಡ್ಕೊಳ್ರಿ, ಈಗ EWS ಮೂಲಕ ಎಲ್ಲವನ್ನೂ ನೀವೇ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಿ. ಅವರಿಗೆ ಕನಿಷ್ಠ ಕೊಡ್ತಾ ಇರುವಂತಹ ಇದನ್ನು ಕೂಡ ವಿರೋಧಿಸುವಂತಹ ಸ್ಥಿತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಜಾತಿ ತಾರತಮ್ಯದ ಮನಸ್ಥಿತಿ ಇದನ್ನ ತೋರಿಸುತ್ತೆ ಹೊರತು ಇದೇನೂ ಅಲ್ಲ. ಸರ್, ಇವಾಗ ಎಲ್ಲ ಕಿತ್ಕೊಂಡ್ರು ಅಂತ ಹೇಳಿ ಮೇಲ್ಜಾತಿಯವರು ಹೇಳ್ತಾನೆ ಬರ್ತಾ ಇದ್ದಾರೆ. ನಿಜವಾಗ್ಲೂ ಈ ಮೀಸಲಾತಿ ಏನ್ ಶೋಷಿತ ಜಾತಿಗಳಿಗೆ ಕೊಟ್ಟಿದಾರಲ್ಲ, ಅದು ಅವ್ರಿಗೆ ಸಿಗ್ತಾ ಇದೆಯಾ? ಪೂರ್ಣ ಪ್ರಮಾಣದಲ್ಲಿ ಅವ್ರು ಅದನ್ನ ಬಳಸ್ಕೊಳಕ್ ಸಾಧ್ಯ ಆಗ್ತಿದ್ಯಾ ಅಂತ ಸರ್? ಖಂಡಿತ ಇಲ್ಲ. ಬಹಳಷ್ಟು ಜನಕ್ಕೆ ಸಿಗ್ತಾ ಇಲ್ಲ. ಈಗ ಅವ್ರಿಗೆ ಜಾತಿ ಸರ್ಟಿಫಿಕೇಟ್ ಸಿಗಲ್ಲ, ಮೀಸಲಾತಿಲಿಂದ ಸಿಗುತ್ತೆ. ಈಗ ಶೋಷಿತ ಜಾತಿಗಳಲ್ಲಿ ಒಂದು 4-5 ಸ್ವಲ್ಪ ಪ್ರಬಲವಾಗಿರುವಂಥ ಜಾತಿಗಳಲ್ಲಿ ಸಿಗ್ತಾ ಇರ್ಬೋದು. ನಮ್ಮ ಅಲೆಮಾರಿಗಳನ್ನು, ಆದಿವಾಸಿಗಳನ್ನು ತಗೊಳ್ಳಿ, ಅವ್ರಿಗೆ ಜಾತಿ ಸರ್ಟಿಫಿಕೇಟೇ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಆಫೀಸಿಗೆ ಬಂದಂಥ ಪ್ರಕರಣದಲ್ಲಿ ಅವರಿಗೆ ಸುಮಾರು 3 ತಿಂಗಳ ಕಾಲ ಆ ಹುಡುಗನಿಗೆ ಒಬ್ಬ ಸುಡುಗಾಡಿಸಿದ್ರು ಹುಡುಗನಿಗೆ ಅವನಿಗೆ ಸರ್ಟಿಫಿಕೇಟ್ ಕೊಡಲ್ಲ ತಹಸೀಲ್ದಾರು. ಅಷ್ಟೊತ್ತಿಗೆ ಅವನ ಅಪ್ಲಿಕೇಶನ್ ಹಾಕೋದು ಟೈಮ್ ಮುಗಿದೋಗಿರುತ್ತೆ. ಈಗ ಅವನು ಏನು ಮಾಡಬೇಕು? 3 ತಿಂಗಳು ಸತಾಯಿಸೋದು ಇದೆಯಲ್ಲ, ಅಂದರೆ ಅವನಿಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅವನಿವಾಗ CET-ನಲ್ಲಿ ಅವನು ಎಲ್ಲೋ ಒಂದು ಕಡೆ ಪಾಪ ಅವನಿಗೆ ಅಪಾಯಿಂಟ್ಮೆಂಟ್ ಸಿಗ್ತಾ ಇತ್ತು, ಒಳ್ಳೆ ಮಾರ್ಕ್ಸ್ ತಗೊಂಡಿದ್ದಾನೆ, ಅವನಿಗೆ ಎಲ್ಲೋ ಒಂದು ಕಡೆ ಇಂಜಿನಿಯರಿಂಗೋ ಮೆಡಿಕಲ್ಲೋ ಏನೋ ಒಂದು ಸಿಗ್ತಾ ಇತ್ತು. 3 ತಿಂಗಳ ಕಾಲ ಸತಾಯಿಸೋದು ಇದೆಯಲ್ಲ, ಅದ್ರ ಹಿಂದುಗಡೆ ಅವ್ರಿಗೆ ಸರ್ಟಿಫಿಕೇಟ್ ಇದೆ, ಜಾತಿ ಸರ್ಟಿಫಿಕೇಟ್ ಇದೆ. ಆದರೂ ಕೂಡ ಹೊಸ ಸರ್ಟಿಫಿಕೇಟ್ ಕೊಡಲಿಕ್ಕೆ 3 ತಿಂಗಳ ಕಾಲ ಸುತ್ತಾಡಿಸ್ತಾರೆ. ಅದರ ಅರ್ಥ ಏನು? ಅಲ್ಲಿ ಏನಾಗುತ್ತೆ, CET-ನಲ್ಲಿ ಇಂಥ ದಿನಾಂಕದೊಳಗಡೆ ನೀವು ಅಪ್ಲೈ ಮಾಡಬೇಕು, ಆ ದಿನಾಂಕದೊಳಗಡೆ ನೀವು ಅಪ್ಲೈ ಮಾಡದೇ ಇದ್ದರೆ ನಿಮಗೆ ಸೀಟ್ ಇಲ್ಲ. ಇದು ಈ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆ ಇದ್ದಾಗ ಅವನಿಗೆ ಮೀಸಲಾತಿ ಎಲ್ಲಿ ಸಿಗುತ್ತೆ? ಇವಾಗ ಏನಾದರೂ ಮಾಡಿ ಅವನು ಸೋಲನ ಮಾಡಿ ಖಾಸಗಿ ಕಾಲೇಜಿಗೆ ಸೇರ್ಕೋಬೇಕಾಗುತ್ತೆ. ಅವನಿಗೆ ಅಲ್ಲಿಗೆ ಒಬ್ಬನಿಗೆ ಮೀಸಲಾತಿ ನಿರಾಕರಣೆ ಆಯಿತು. ಇದೇ ರೀತಿಯಲ್ಲಿ ಮೀಸಲಾತಿ ಕೊಡೋದರಲ್ಲಿ ಅನೇಕ ಗೊಂದಲಗಳನ್ನು ಸೃಷ್ಟಿಸಿ ಮೀಸಲಾತಿ ತಲುಪದೇ ಇರೋಂಗೆ ನೋಡ್ಕೊಳ್ತಾ ಇದ್ದಾರೆ. ಈ ಷಡ್ಯಂತ್ರದ ಬಗ್ಗೆ ಕೂಡ ನಾವು ಮಾತಾಡಬೇಕಾಗಿದೆ. ಸರ್, ನಿಜವಾದ ಒಂದು ಮೀಸಲಾತಿ ಹೋರಾಟ ಅನ್ನೋದು ಹೇಗಿರ್ಬೇಕು? ಮೀಸಲಾತಿ ಹೋರಾಟ ಅಂತಂದ್ರೆ ಆಕ್ಚುಲಿ ಯಾರು ಇಲ್ಲಿ ಏನು ಬೆನಿಫಿಟ್ ತಗೊಂಡಿರುವಂಥ ಸಮುದಾಯಗಳದಾವೋ ಅವರೇ ಮೀಸಲಾತಿ ಕೊಡಬೇಕು ಅಂತೇಳ್ಬಿಟ್ಟು ಹೋರಾಟ ಮಾಡಬೇಕು. ಯಾವಾಗ ಒಂದು ಆದರ್ಶವಾದಂತಹ ಒಂದು ಸಮಾಜ ಬರುತ್ತಲ್ವ, ನೀವು ಎಲ್ಲ ಜಾತಿಯವರು ಪುರೋಹಿತರಾಗ್ಬೋದು,
ಎಲ್ಲ ಜಾತಿಯವರು ರೈಲ್ವೆ ಜಾಡಮಲ್ಲಿ ಹುದ್ದೆಗೆ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ದಾಗಿದೆಯಲ್ಲ, ಆವಾಗ ಅದು ಸಮಾನತೆ ಮತ್ತು ಇದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಹೋರಾಟ ಹಂಗಿರಬೇಕು. ಮೀಸಲಾತಿ ಇಲ್ಲದೇ ಇರುವಂತಹ ಒಂದು ಸಮಾಜವನ್ನು ನಾವು ಮಾಡಬೇಕಾಗತ್ತೆ. ಅದಕ್ಕೆ ಮೊದಲು ಮೀಸಲಾತಿ ವಿರೋಧಿಸೋ ಬದಲು ಜಾತಿ ಪದ್ಧತಿ ವಿರೋಧಿಸಿ. ಜಾತಿ ಪದ್ಧತಿ ವಿರುದ್ಧ ನೀವು ಹೋರಾಟ ಮಾಡಿ, ಜಾತಿನೇ ಇಲ್ದಂಗೆ ಮಾಡಿ. ಮೀಸಲಾತಿ ಯಾರಿಗೆ ಬೇಕಾವಾಗ? ಯಾರಿಗೂ ಬೇಕಾಗಲ್ಲ. ಯಾರೂ ಮೀಸಲಾತಿ ನಮ್ಗೆ ಅಪ್ಲಿಕೇಶನ್ ಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕೊಂಡು ಪಡ್ಕೊಂಡಿದ್ದಲ್ಲ. ಅಂಬೇಡ್ಕರ್ ಹೇಳುವಂಥದ್ದು, ಇಲ್ಲಿಯ ಜಾತಿಯ ಅಸಮಾನತೆಗಳು ಭಾಳ ಗ್ಲೇರಿಂಗಾಗಿ ಕಾಣಿಸ್ತಾ ಇದೆ. ಇಲ್ಲಿ ಜಾತಿಯ ಅಸಮಾನತೆಗಳನ್ನು ನಾವು ಸರಿಪಡಿಸಬೇಕಾದ್ರೆ ಮೀಸಲಾತಿ ಬೇಕು ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಯೋಚನೆ ಮಾಡಿದ್ದು ಅದನ್ನೇ, ನಾಲ್ವಡಿ ಕೃಷ್ಣರಾಜ ಒಡೆಯರು ಯೋಚನೆ ಮಾಡಿದ್ದು ಅದನ್ನೇ, ದೇವರಾಜ ಅರಸು ಯೋಚನೆ ಮಾಡಿದ್ದು ಅದನ್ನೇ. ಹಾಗಾಗಿ ಅವರಿಗೆ ಅದೊಂದು ಪರಿಕಲ್ಪನೆ ಇತ್ತು. ಅಂದರೆ ಜಾತಿಯ ಅಸಮಾನತೆಗಳನ್ನ ಓಡಿಸ್ಬೇಕಾದ್ರೆ ಈ ಸಮುದಾಯಗಳಿಗೆ ಪ್ರಾತಿನಿಧ್ಯ ಕೊಟ್ಟು ಬಲಿಷ್ಠ ಜಾತಿಗಳ ಜೊತೆ ಮೇಲ್ಜಾತಿಗಳ ಜೊತೆ ಇವ್ರನ್ನ ಒಟ್ಟಿಗೆ ನಿಲ್ಲಿಸಬೇಕು. ಅವ್ರನ್ನ ಒಟ್ಟಿಗೆ ನಿಲ್ಲಿಸಿದಾಗ ಒಂದು ಆದರ್ಶವಾದಂತಹ ಒಂದು ಸಮಾಜ ಆಗತ್ತೆ. ಆಗ ಮೀಸಲಾತಿ ಯಾರಿಗೂ ಬೇಕಾಗುತ್ತೆ. ಸರ್, ಈಗ ಕೊನೆಯದಾಗಿ, ಈಗ ಜೆನ್ಸಿಗಳು, ಯುವಜನತೆ ಏನು ಹೋರಾಟವನ್ನ ಮಾಡಿದ್ದಾರೆ, ವಿದ್ಯಾರ್ಥಿಗಳು, ಅವರಲ್ಲಿ ಒಂದು ಆತ್ಮವಿಶ್ವಾಸ ಬಂದಿದೆ. ಅನ್ಯಾಯದ ವಿರುದ್ಧ ಹೋರಾಡಬೇಕು ಅಂತ ಅವರು ನಿರ್ಧರಿಸ್ಕೊಂಡಿದ್ದಾರೆ. ಇದರ ಮಧ್ಯೆ ಈ ರೀತಿ ಗೊಂದಲವನ್ನು ಉಂಟು ಮಾಡುವಂತ ಒಂದು ಸಂದರ್ಭ ಬಂದಿದೆ. ಹೀಗಿದ್ದಾಗ ನೀವು ಆ ವಿದ್ಯಾರ್ಥಿಗಳಿಗೆ, ಯುವ ಜನತೆಗೆ ಏನ್ ಸಲಹೆ ಕೊಡೋದಿಕ್ ಬಯಸ್ತೀರಾ? ನೋಡಿ, ಮೀಸಲಾತಿ ವಿರೋಧಿ ಹೋರಾಟ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಂಘ ಪರಿವಾರ ಹುಟ್ಟು ಹಾಕ್ತಾ ಇರುವಂಥ ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ಯಾರೂ ಬಲಿಯಾಗಬಾರ್ದು. ನೀವು ಇತಿಹಾಸವನ್ನು ಓದಿ, ನೀವು ಈ ಸಮಾಜದಲ್ಲಿರುವಂತಹ ಮೇಲು ಕೀಳುಗಳನ್ನು, ತಾರತಮ್ಯಗಳನ್ನು ಎಲ್ಲವನ್ನು ಕೂಡ ಗ್ರಹಿಸಿ, ನೀವು ಅರ್ಥ ಮಾಡ್ಕೋಬಲ್ರಿ. ನೀವು ಭಾಳ ಬುದ್ಧಿವಂತರಿದ್ದೀರಿ, ನೀವು ಅರ್ಥ ಮಾಡ್ಕೋಬಲ್ರಿ. ಗ್ರಹಿಸಿ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದ್ರ ಹಿಂದುಗಡೆ ಯಾಕಿದೆ, ಯಾಕೆ ನಿನ್ನ ಜೊತೆಯಲ್ಲೇ ಇರುವಂತಹ ಒಬ್ಬ ಕೆಳಜಾತಿಯ ಹುಡುಗ ಯಾವ ಸ್ಥಿತಿಯಲ್ಲಿದ್ದಾನೆ, ಅವನ ಫ್ಯಾಮಿಲಿ ಯಾವ ಜೊತೆಯಲ್ಲಿದೆ, ನೀವು ಯಾವ ಸ್ಥಿತಿಯಲ್ಲಿದ್ದೀರಿ, ನೀನು ಅವನು ಇಬ್ಬರು ಒಂದೇ ಅಲ್ವಾ ಅನ್ನುವಂಥ ಭಾವನೆ ನಿಮಗೆ ಬರಬೇಕು. ಈ ಷಡ್ಯಂತ್ರಕ್ಕೆ ನೀವು ಯಾವ ಕಾರಣಕ್ಕೂ ಬಲಿಯಾಗಬಾರ್ದು. ನೀವು ಭಾಳ ಸ್ಪಷ್ಟವಾಗಿ ಹೇಳಬೇಕು, ಇದು ಮೀಸಲಾತಿ ವಿರೋಧಿ ಹೋರಾಟಕ್ಕೆ ನಾವು ಖಂಡಿತ ಬರಲ್ಲ. ನಾವು ಸಂವಿಧಾನವನ್ನು ಇಟ್ಕೊಂಡು ಸಂವಿಧಾನದ ಆಧಾರದ ಮೇಲೆ ನಾವು ಯಾವುದೇ ಹೋರಾಟಕ್ಕೆ ಬರ್ತೀವಿ, ಸಂವಿಧಾನ ಏನು ಹೇಳ್ತೀವಿ ಅದನ್ನು ಮಾಡ್ತೀವಿ ಅಂತ ಬರಬೇಕು. ನಿಜಕ್ಕೂ ಕೂಡ ಇಂಥ ಷಡ್ಯಂತ್ರ ಮಾಡುವಂಥವ್ರ ವಿರುದ್ಧವೇ ಹೋರಾಟ ಮಾಡಬೇಕಾಗತ್ತೆ. ಮತ್ತು ಈ ಷಡ್ಯಂತ್ರ ಮಾಡುವಂಥವರ ಆಳ್ವಿಕೆಯನ್ನು ಇಳಿಸೋದಕ್ಕೆ ಏನು ಮಾಡಬೇಕು, ಆ ಕೆಲಸವನ್ನು ಮೊದಲು ಮಾಡಬೇಕಾಗತ್ತೆ. ಸಂಜೆಗಳು ನಿಮ್ಗೆ ಅದು ಬಹಳ ಜವಾಬ್ದಾರಿ ಇದೆ, ನೀವು ಅದನ್ನ ಮಾಡಬಲ್ರಿ ಅನ್ನುವಂಥ ನಂಬಿಕೆ ನನಗಿದೆ. ಸರ್, ಬಹಳ ಸರಳವಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಮನದಟ್ಟಾಗುವಂತೆ ನೀವು ಮೀಸಲಾತಿಯ ಅಗತ್ಯವನ್ನ ತಿಳಿಸಿಕೊಟ್ಟಿದ್ದೀರಿ. ಮತ್ತೆ ನಿಜವಾದ ಮೀಸಲಾತಿಯನ್ನ ಯಾರು ಪಡ್ಕೋತಿದ್ದಾರೆ, ಹೆಚ್ಚಾಗಿ ಯಾರು ಇನ್ನು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾರೆ, ಯಾರು ಇನ್ನು ಶೋಷಿತರಾಗಿ ಉಳ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ. ಇದಕ್ಕಾಗಿ ನಾವು ತುಂಬಾ ಹೃತ್ಪೂರ್ವಕ ಧನ್ಯವಾದಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀವಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಮೇಡಮ್. ಸ್ನೇಹಿತರೆ, ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರು ಮತ್ತು ಹಿರಿಯ ಹೋರಾಟಗಾರರು ಆಗಿರುವಂತಹ ಡಾಕ್ಟರ್ ಸಿ ಎಸ್ ದ್ವಾರಕಾನಾಥ್ ಅವರ ಸಂದರ್ಶನವನ್ನ ನೀವು ನೋಡಿದ್ರಿ. ನಿಮ್ಗೆ ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನ ಈ ಮೀಸಲಾತಿ ಬಗ್ಗೆ ಏನು ಅನ್ನೋದನ್ನ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.